ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಅವರೆಕಾಳು ರೈಸ್ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. 1.5 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಅಂದರೆ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ. ಇದನ್ನು 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದು ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ನೆನೆಕಿಡಬೇಕು. ಮಸಾಲೆಗಳನ್ನು ರೆಡಿ ಮಾಡೋಕ್ಕಿಂತ ಮುಂಚೆ ಅಕ್ಕಿಯನ್ನು ತೊಳೆದಿಟ್ರೆ ಸಾಕು. 1 ಕೈ ಹಿಡಿಯಷ್ಟು ಅವರೆಕಾಳು, 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ, ಮೀಡಿಯಂ ಸೈಜ್ನ 1 ಈರುಳ್ಳಿ, 3 ಟೊಮ್ಯಾಟೊ, 1 ಕೈ ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡ್ಕೊಬೇಕು. 8 ಬ್ಯಾಡಗಿ ಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀವೋ ಶುಂಠಿನೂ ಅಷ್ಟೇ ತೊಗೊಬೇಕು. 2 ತುಂಡು ಚಕ್ಕೆ, 2 ಏಲಕ್ಕಿ, 12 ಲವಂಗ, 1 ಅನಾನಸ್ ಹೂವು, 4 ಮರಾಠಿ ಮೊಗ್ಗು ಮತ್ತು 3 ಪೀಸ್ ಕಲ್ಲು ಹೂವು. ಇದನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಬೇಕು. ಒಂದು ಕುಕ್ಕರ್ನಲ್ಲಿ 125 ml ಅಂದರೆ ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿ 1 ನಿಮಿಷದವರೆಗೂ ಹುರ್ಕೊಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರುವ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಕಟ್ ಮಾಡಿರುವ ಟೊಮ್ಯಾಟೊವನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆಗೋ ರೀತಿ ಬಾಡಿಸ್ಕೊಬೇಕು. ಟೊಮ್ಯಾಟೊವನ್ನು ಬಾಡಿಸ್ತಿರ್ಬೇಕಾದ್ರೇ ರುಬ್ಬಿರುವ ಮಸಾಲೆಯನ್ನು ಇದ್ರ ಜೊತೆಗೆ ಹಾಕೊಬೇಕು. ಇದನ್ನು 2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಇವಾಗ ಅರ್ಧ ಫ್ರೈ ಆಗಿದೆ. ಇದರಲ್ಲಿ ಅವರೆಕಾಳು ಮತ್ತು ಕಸೂರಿ ಮೇಥಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಕಾದ್ಮೇಲೆ 1 ನಿಮಿಷದವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಯಾವ ಲೋಟದಲ್ಲಿ ಅಕ್ಕಿಯನ್ನು ತಗೊಂಡಿದ್ವು ಅದೇ ಲೋಟದಲ್ಲಿ 3 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. 1 ಲೋಟ ನೀರನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಸಾಲೆ ಎಲ್ಲ ಅಂಟ್ಕೊಂಡು ಬರೋ ರೀತಿ ಆ ನೀರನ್ನು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ. 1.5 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ತೊಳೆದು ನೆನೆಸಿಟ್ಟಿದ್ದ ಅಕ್ಕಿಯಿಂದ ನೀರನ್ನು ಪೂರ್ತಿಯಾಗಿ ಬೇರ್ಪಡಿಸಿ ಅಕ್ಕಿಯನ್ನು ಮಾತ್ರ ಕುಕ್ಕರ್ನಲ್ಲಿ ಇವಾಗ ಹಾಕೊಬೇಕು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕರೆಕ್ಟಾಗಿದೆ ಅಂತ ನೋಡ್ಕೊಬೇಕು. ಯಾವ ರೀತಿ ಅಂದರೆ ಮಸಾಲೆ ನೀರನ್ನು ಸ್ವಲ್ಪ ಟೇಸ್ಟ್ ಮಾಡಿದಾಗ ಒಂಚೂರು ಉಪ್ಪು ಜಾಸ್ತಿ ಇದೆನೋ ಅನ್ನಿಸ್ಬೇಕು. ಈ ರೀತಿ ಇದ್ದಾಗ ಮಾತ್ರ ಅನ್ನ ಬೆಂದ್ಮೇಲೆ ಉಪ್ಪು ಕರೆಕ್ಟಾಗಿರುತ್ತೆ. ಕುಕ್ಕರ್ನ ಮುಚ್ಚಳವನ್ನು ಹಾಕಿ 3 ವಿಜಿಲ್ ಇಟ್ಟು ಅಕ್ಕಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನಾನು 6 ಲೀಟರ್ನ ಪಾನ್ ಕುಕ್ಕರ್ನಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಆದ್ದರಿಂದ 3 ವಿಜಿಲ್ ಇಟ್ಟು ಬೇಯಿಸ್ಕೊಳ್ತೀನಿ. ನೀವು ನಿಮ್ಮ ಕುಕ್ಕರ್ನ ಕೆಪಾಸಿಟಿಗೆ ತಕ್ಕಂಗೆ ವಿಜಿಲ್ ಇಟ್ಟು ಬೇಯಿಸ್ಕೊಳ್ಳಿ. ಕುಕ್ಕರ್ನ ವಿಜಿಲ್ ಇವಾಗ ತಣ್ಣಕ್ಕಾಗಿದೆ. ಮುಚ್ಚಳವನ್ನು ತೆಗೆಯೋಣ.
ಅನ್ನ ಇವಾಗ ಕರೆಕ್ಟ್ ಹದಕ್ಕೆ ಬೆಂದಿದೆ. ನಿಧಾನವಾಗಿ ಮಸಾಲೆ ಎಲ್ಲ ಅನ್ನದ ಜೊತೆಗೆ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಬೇಕು. ಬಿಸಿ ಇರೋದ್ರಿಂದ ತುಂಬ ಜೋರಾಗಿ ಕಲಿಸಿದಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಈ ಅವರೆಕಾಳು ರೈಸ್ ಬಾತ್ ಮೊಸರು ಬಜ್ಜಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.